ಪ್ರಿಯ ವೀಕ್ಷಕರ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಬಾಂಗ್ಲಾದೇಶದ ರಂಗ್ಪುರ್ ನಗರದ ಮನೆಯೊಳಗೆ 4 ಹಿಂದೂ ಕುಟುಂಬ ಸದಸ್ಯರು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಹಲವು ಅಧಿಕಾರಿಗಳ ವಿವರಗಳನ್ನು ಬಹಿರಂಗಪಡಿಸಿದ್ದಾರೆ. ನೆರೆಮನೆಯ 2 ಯುವಕರು ಮನೆಯ ಮೇಲ್ಚಾವಣಿ ತೆರಳಿ ಮಾದಕ ವಸ್ತು ಸೇವಿಸುತ್ತಿದ್ದಾಗ ಕುಟುಂಬದ ಸದಸ್ಯರು ಪ್ರಶ್ನಿಸಿದ್ದೇ ಹತ್ಯೆಗೆ ಕಾರಣ ಎನ್ನಲಾಗಿದೆ. ರಂಗ್ಪುರದ ಮುಚುವಾಪಾರ ಪ್ರದೇಶದಲ್ಲಿರುವ 2 ಅಂತಸ್ತಿನ ಮನೆಯಲ್ಲಿ ನಿವೃತ್ತ ಶಿಕ್ಷಕ ಗಣಪತಿ ಚಕ್ರವರ್ತಿ, ಅವರ ಪತ್ನಿ ಪ್ರೀತಿಲತಾ ಚಕ್ರವರ್ತಿ, ಪುತ್ರಿ ಅಗಾಮಿ ಚಕ್ರವರ್ತಿ ಹಾಗೂ ಪುತ್ರ ಪ್ರಿಯಂ ಚಕ್ರವರ್ತಿ ಮೃತದೇಹಗಳು ಶನಿವಾರ ಪತ್ತೆಯಾಗಿದ್ದವು. ಮೃತರ ಮುಖಕ್ಕೆ ಸುಡುವ ದ್ರವ್ಯ ಬಳಸಿ ಹಾನಿ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತೃ ಸಂಬಂಧಿಕರಾದ ಸಿದ್ಧಾರ್ಥ್ ದಾಸ್ ಮತ್ತು ಮುಗ್ಧ ದಾಸ್ ಎಂಬ 2 ಬಂಧಿಸಲಾಗಿದೆ. ರಂಗ್ಪುರ್ ಮೆಟ್ರೋಪಾಲಿಟನ್ ಪೊಲೀಸ್ ಆಯುಕ್ತ ಮೊಹಮ್ಮದ್ ಅಬ್ದುಲ್ ಮಾಧವ್ ಅವರು ಬಾಂಗ್ಲಾದೇಶದ ಮಾಧ್ಯಮಗಳಿಗೆ ಪ್ರಕರಣದ ಕುರಿತು ಮಾಹಿತಿ ನೀಡಿದ್ದಾರೆ. ಗುರುವಾರ ತಡರಾತ್ರಿ 2 ಆರೋಪಿಗಳು ಗಣಪತಿ ಚಕ್ರವರ್ತಿ ಅವರ ಮನೆಯ ಮೇಲ್ಚಾವಣಿಗೆ ತೆರಳಿ ಯಾಬಾ ಎಂಬ ಮೆಥಾಂಫೆಟಮೈನ್ ಆಧಾರಿತ ಮಾದಕ ವಸ್ತು ಸೇವಿಸುತ್ತಿದ್ದರು ಎಂದು ಪೊಲೀಸರು ಶಂಕಿಸಿದ್ದಾರೆ. ಮೇಲಿನಿಂದ ಶಬ್ದ ಕೇಳಿಸಿದ್ದರಿಂದ ಗಣಪತಿಯವರು ಪರಿಶೀಲಿಸಲು ಮೇಲ್ಚಾವಣಿಗೆ ತೆರಳಿದ್ರು. ಈ ವೇಳೆ ಅವರ ಕೈಯಲ್ಲಿದ್ದ ಟವೆಲ್ ಬಳಸಿ ಆರೋಪಿಗಳು ಅವರನ್ನು ಕತ್ತೊಯಿಸಿ ಕೊಂದಿದ್ದಾರೆ ಎಂದು ತನಿಖೆಯಲ್ಲಿ ತಿಳಿದುಬಂದಿದೆ. ಗಲಾಟೆ ಕೇಳಿ ಮೇಲಕ್ಕೆ ಬಂದ ಗಣಪತಿಯವರ ಪತ್ನಿ ಮೇಲೂ ಆರೋಪಿಗಳು ದಾಳಿ ನಡೆಸಿದ್ದು ಮೆಟ್ಟಿಲಿನಲ್ಲೇ ಅವರನ್ನು ಹತ್ಯೆ ಮಾಡಿದ್ದಾರೆ. ಬಳಿಕ ಕೊಠಡಿಯಿಂದ ಹೊರಬಂದು ಏನಾಗುತ್ತಿದೆ ಎಂದು ನೋಡುವ ಬಂದ ದಂಪತಿಯ ಪುತ್ರಿ ಪ್ರಾರ್ಥಿಯ ಮೇಲೂ ದಾಳಿ ನಡೆಸಿದ್ದಾರೆ. ಕೆಲ ನಿಮಿಷಗಳ ಕಾಲ ಹೋರಾಟ ನಡೆದ ಬಳಿಕ ಹಗ್ಗ ಬಳಸಿ ಆಕೆಯನ್ನು ಕತ್ತರಿಸಿ ಕೊಲೆ ಮಾಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕುಟುಂಬದ 12 ವರ್ಷದ ಪುತ್ರ ಪ್ರಿಯಂ ಆರೋಪಿಗಳನ್ನು ಗುರುತಿಸಬಹುದೆಂಬ ಭಯದಿಂದ ಆತನನ್ನು ಕೊಂದಿದ್ದಾರೆ. 4 ಕೊಂದ ಬಳಿಕ ಆರೋಪಿಗಳು ಅದೇ ಮನೆಯಲ್ಲಿ ಇಡೀ ರಾತ್ರಿ ಕಳೆದಿದ್ದಾರೆ. ಶುಕ್ರವಾರ ಜಮ್ಮಾ ನಮಾಜ್ ಸಮಯದಲ್ಲಿ ರಸ್ತೆಗಳು ಹೆಚ್ಚು ಖಾಲಿಯಾಗಿದ್ದ ಸಂದರ್ಭವನ್ನು ಬಳಸಿಕೊಂಡು ಅವರ ಮನೆಯಿಂದ ಹೊರಹೋಗಿದ್ದಾರೆ. ಮನೆಯಲ್ಲಿದ್ದಾಗ ಆರೋಪಿಗಳು ಸ್ನಾನ ಮಾಡಿದ್ದು ಫ್ರಿಡ್ಜ್ನಲ್ಲಿದ್ದ ಖರ್ಜೂರ ಮತ್ತು ಸೌತೆಕಾಯಿಗಳನ್ನು ತೆಗೆದುಕೊಂಡು ತಿಂದಿದ್ದಾರೆ. ಬಳಿಕ ಮನೆಯಲ್ಲಿ ಮಾದಕ ವಸ್ತು ಸೇವಿಸಿರುವ ಸಾಧ್ಯತೆ ಇದ್ದು ಅದಕ್ಕೆ ಸಂಬಂಧಿಸಿದ ವಸ್ತುಗಳು ಮೇಜಿನ ಮೇಲೆ ಪತ್ತೆಯಾಗಿವೆ. ತನಿಖಾಧಿಕಾರಿಗಳನ್ನು ದಾರಿ ತಪ್ಪಿಸುವ ಉದ್ದೇಶದಿಂದ ಆರೋಪಿಗಳು ಮನೆಯ ಕಾಪಾಟು ಮತ್ತು ಡ್ರಾಯರ್ಗಳನ್ನು ತೆರೆದು ಬಟ್ಟೆ ಹಾಗೂ ಇತರ ವಸ್ತುಗಳನ್ನು ಚೆಲ್ಲಾಪಿಲ್ಲಿ ಮಾಡಿದ್ದಾರೆ. ಮೃತರ ಮನೆಯಲ್ಲಿದ್ದ ಚಿನ್ನಾಭರಣವನ್ನು ದೋಚಿದ್ರು. ಕುಟುಂಬದ 2 ಮೊಬೈಲ್ ಫೋನ್ಗಳನ್ನು ನೀರು ಮತ್ತು ಡಿಟರ್ಜೆಂಟ್ ಮಿಶ್ರಣದಲ್ಲಿ ಮುಳುಗಿಸಿ ನಾಶಪಡಿಸಲು ಪ್ರಯತ್ನಿಸಿದ್ದಾರೆ. ಚಿನ್ನದ ಬಳೆಯೊಂದನ್ನು ಬೆಂಕಿಯಿಂದ ಪರೀಕ್ಷಿಸಲು ಆರೋಪಿಗಳು ಯತ್ನಿಸಿದ್ದಕ್ಕೆ ಸಂಬಂಧಿಸಿದ ಸಾಕ್ಷ್ಯವು ಮನೆಯಲ್ಲಿ ಪತ್ತೆಯಾಗಿದೆ. ಪೊಲೀಸರ ಪ್ರಕಾರ ಸಿದ್ಧಾರ್ಥ್ ಮೀನು ವ್ಯಾಪಾರಿ ನಡೆಸುತ್ತಿದ್ದರು. ಮುಗ್ಧ ಚಿನ್ನದ ಕೆಲಸ ಮಾಡಿದ. ಪ್ರಕರಣ ತನಿಖೆಯಲ್ಲಿ ದೊರೆತ ಸಾಕ್ಷ್ಯಗಳ ಆಧಾರದ ಮೇಲೆ 2 ಬಂಧಿಸಲಾಗಿದ್ದು ಅವರ ಹತ್ಯೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಮೃತ ಕುಟುಂಬದಿಂದ ದೋಚಲಾಗಿದ್ದ ಚಿನ್ನಾಭರಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪ್ರಕರಣದ ತನಿಖೆ ಮುಂದುವರೆದಿದ್ದು ಮನೆಯಲ್ಲಿ ಪತ್ತೆಯಾದ ಖರ್ಜೂರದ ಬೀಜಗಳು ಆಧರಿಸಿ ಆರೋಪಿಗಳ DNA ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ. ಪ್ರಕರಣದ ಹಿಂದಿನ ಸಂಪೂರ್ಣ ಕಾರಣ ಹಾಗೂ ಇತರ ಅಂಶಗಳ ಕುರಿತು ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ರೈಲಿನಲ್ಲಿ ಪತ್ತೆಯಾಗಿದ್ದ ಕೆಂಪು ಸೂಟ್ಕೇಸ್ನಲ್ಲಿ ಮಹಿಳೆಯ ತುಂಡರಿಸಿದ ದೇಹದ ಭಾಗಗಳು ಪತ್ತೆಯಾದ ಭೀಕರ ಪ್ರಕರಣದ ತನಿಖೆ ತೀವ್ರಗೊಂಡಿದ್ದು ಹತ್ಯೆಯ ಕರಾಳ ಜಾಲ ತಮಿಳುನಾಡಿನ ಚೆನ್ನೈಗೆ ತಲುಪಿದೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಕಾರ್ಯಾಚರಣೆ ನಡೆಸಿದ ತನಿಖಾಧಿಕಾರಿಗಳು ಚೆನ್ನೈನ ಗುಡುವಂಚೇರಿಯಲ್ಲಿರುವ ಬಾಡಿಗೆ ಮನೆಯೊಂದನ್ನು ಪತ್ತೆಹಚ್ಚಿದ್ದಾರೆ. ಆಗಸ್ಟ್ 6ರಂದು ಆಗ್ರಾ ಕ್ಯಾಂಟ್ ರೈಲು ನಿಲ್ದಾಣಕ್ಕೆ ತಲುಪಿದ್ದ ತಮಿಳುನಾಡು ಎಕ್ಸ್ಪ್ರೆಸ್ ರೈಲಿನ ಜನರಲ್ ಬೋಗಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿದ್ದ ಮಾನವ ದೇಹದ ಅವಶೇಷಗಳು ಕೆಂಪು ಸೂಟ್ಕೇಸ್ನಲ್ಲಿ ಪತ್ತೆಯಾಗಿತ್ತು. ಅದರೊಳಗೆ
ಚೆನ್ನೈ ಎಂದು ಬರೆದಿದ್ದ ಪಾಲಿಥಿನ್ ಚೀಲವೊಂದು ಪತ್ತೆಯಾಗಿದ್ದು ತನಿಖೆಗೆ ಮೊದಲ ಮಹತ್ವದ ತಿರುವು ನೀಡಿತು. ಬಳಿಕ ಚೆನ್ನೈ ಸೆಂಟ್ರಲ್ ರೈಲು ವಿಭಾಗದ ಸಿಸಿಟಿವಿ ಪರಿಶೀಲಿಸಿದಾಗ ಓರ್ವ ಪುರುಷ ಹಾಗೂ ಮಹಿಳೆ ಅದೇ ಕೆಂಪು ಸೂಟ್ಕೇಸ್ ಹೊತ್ತು ತಂದು ದೆಹಲಿ ಕಡೆಗೆ ತೆರಳುವ ರೈಲಿನಲ್ಲಿ ಇಟ್ಟು ಪರಾರಿಯಾಗಿದ್ದ ದೃಶ್ಯ ಬಯಲಾಯಿತು. ಇವರು ಜಾಡು ಹಿಡಿದು ಹೊರಟ ಪೊಲೀಸರು ಗುಡುಬೆಂಚರಿಯ ಬಾಡಿಗೆ ಮನೆಗೆ ತಲುಪಿದ್ದಾರೆ. ಗುಡುಬೆಂಚರಿಯ ಬಾಡಿಗೆ ಮನೆಯಲ್ಲಿ ಮಹಿಳೆಯನ್ನು ಕೊಂದಿರುವ ಸಾಧ್ಯತೆ ಇದೆ ಎಂದು ಪೊಲೀಸರು ಶಂಕಿಸಿದ್ದಾರೆ. ಹತ್ಯೆಯ ನಂತರ ಮೃತದೇಹವನ್ನು ಮೇಲ್ಛಾವಣಿಗೆ ನೇತು ಹಾಕಿ ತುಂಡುಗಳಾಗಿ ಕತ್ತರಿಸಿರಬಹುದು ಎನ್ನಲಾಗಿದೆ. ದೇಹದ ಕೆಲವು ಭಾಗಗಳು ಬಿರಿಯಾನಿ ತಯಾರಿಸಲು ಬಳಸುವ ದೊಡ್ಡ ಪಾತ್ರೆಯಲ್ಲಿ ಇರಿಸಲಾಗಿತ್ತು ಎಂಬ ಆಘಾತಕಾರಿ ಮಾಹಿತಿ ಹೊರಬಂದಿದ್ದು, ಪೊಲೀಸರು ಆ ಪಾತ್ರೆಯನ್ನು ವಶಕ್ಕೆ ಪಡೆದು ವಿಧಿವಿಜ್ಞಾನ ಪರೀಕ್ಷೆಗೆ ರವಾನಿಸಿದ್ದಾರೆ. ಕೊಲೆಯಾದ ಮಹಿಳೆಯ ಗುರುತು ಇನ್ನೂ ಪತ್ತೆಯಾಗಿಲ್ಲ. ದೇಹದ ಭಾಗಗಳನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗಿದ್ದು, ದೇಶಾದ್ಯಂತ ವಿವಿಧ ಠಾಣೆಗಳಲ್ಲಿ ದಾಖಲಾಗಿರುವ ನಾಪತ್ತೆ ಪ್ರಕರಣಗಳೊಂದಿಗೆ ತಾಳೆ ಹಾಕಿ ನೋಡಲಾಗುತ್ತಿದೆ. ರೈಲು ನಿಲ್ದಾಣದಲ್ಲಿ ಸೆರೆಯಾದ ಆ ಜೋಡಿ ಯಾರು ಹಾಗೂ ಅವರ ನಡುವಿನ ಸಂಬಂಧವೇನು ಎಂಬುದು ಪತ್ತೆ ಹಚ್ಚಲು ಚೆನ್ನೈ ಮತ್ತು ಉತ್ತರ ಪ್ರದೇಶ ಪೊಲೀಸರು ಜಂಟಿ ತಂಡ ಶೋಧ ಕಾರ್ಯ ಚುರುಕುಗೊಳಿಸಿದೆ. ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಲಕ್ನೋ, ಆಗಸ್ಟ್ 20ರಂದು ಇಲ್ಲಿನ ಬ್ಯಾಂಕ್ ಒಂದರ ಹೊರಗೆ ವ್ಯಕ್ತಿಯೋರ್ವ ತನ್ನ ಪತ್ನಿಯನ್ನು ಗುಂಡಿಟ್ಟು ಹತ್ಯೆ ಮಾಡಿ ಬಳಿಕ ತನ್ನ ತಂಗಿಯನ್ನು ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪತ್ನಿ 1 ಕೋಟಿ ರೂಪಾಯಿ ಜೀವನಾಂಶ ಕೇಳಿದ್ದಕ್ಕೆ ಬೇಸತ್ತು ಇಬ್ಬರನ್ನು ಕೊಲೆಗೈದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂಬ ವಿಚಾರ ಈಗ ಬಯಲಾಗಿದೆ. ಮಾನಸ್ ವಾಜಪೇಯಿ ತನ್ನ ಪತ್ನಿ ದಿವ್ಯಾ ಮಿಶ್ರಾಳನ್ನು ಕೆಲಸ ಮಾಡುತ್ತಿದ್ದ ಬ್ಯಾಂಕಿನ ಹೊರಗೆ ಗುಂಡು ಹಾರಿಸಿ ಕೊಂದಿದ್ದ. ನಂತರ ತನ್ನ ಸಹೋದರಿಯನ್ನು ಕೊಲೆಗೈದು ತಾನು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಮಾನಸ್ ಮತ್ತು ದಿವ್ಯಾ 12 ವರ್ಷಗಳ ಹಿಂದೆ ಮದುವೆಯಾಗಿದ್ರು. ಇಬ್ಬರ ನಡುವೆ ಹೊಂದಾಣಿಕೆಯಾಗದೆ ಕಾರಣ ದಂಪತಿ 1 ವರ್ಷಕ್ಕೂ ಹೆಚ್ಚು ಸಮಯದಿಂದ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದರು. ದಿವ್ಯಾ ಕಳೆದ ವರ್ಷ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಳು. ಅಲ್ಲದೆ 1 ಕೋಟಿ ರೂಪಾಯಿ ಜೀವನಾಂಶ ಕೇಳಿದ್ದಳು ಎನ್ನಲಾಗಿದೆ. ಇದೇ ಕಾರಣಕ್ಕೆ ಬೇಸತ್ತು ಮಾನಸ್ ಹತ್ಯೆ ಮಾಡಿದ್ದಾನೆ ಎನ್ನಲಾಗುತ್ತಿದೆ. ವಿಚ್ಛೇದನ ಪ್ರಕ್ರಿಯೆ ಸಂಬಂಧಿಸಿದ ದಾಖಲೆಗಳನ್ನು ತನಿಖಾಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇನ್ನು ಕೊಲೆಗೆ ಕೇವಲ 2 ದಿನಗಳ ಮೊದಲು ಸ್ಥಳೀಯ ನ್ಯಾಯಾಲಯದಲ್ಲಿ ಇವರ ವಿಚ್ಛೇದನ ಪ್ರಕರಣ ವಿಚಾರಣೆಗೆ ಬಂದಿತ್ತು. ಇದಾದ ಬಳಿಕ ಜೀವನಾಂಶದ ವಿಚಾರವಾಗಿ ಇಬ್ಬರ ನಡುವೆ ವಿವಾದ ಭುಗಿಲೆದ್ದಿತ್ತು. ಈ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮಾನಸಿಕ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದ ಸಹೋದರಿ ಶಿವಾ ವಾಜಪೇಯಿಯಿಂದಾಗಿ ಮಾನಸ್ ಮತ್ತು ದಿವ್ಯಾ ಅವರ ಸಂಬಂಧ ಹದಗೆಟ್ಟಿತ್ತು ಎಂದು ಹೇಳಲಾಗಿದೆ. ಶಿವಾ ದಂಪತಿಯೊಂದಿಗೆ ವಾಸಿಸುತ್ತಿದ್ದರು. ಇದು ದಿವ್ಯಾ ಅವರಿಗೆ ಇಷ್ಟವಾಗಿರಲಿಲ್ಲ ಎನ್ನಲಾಗಿದೆ. ಈ ವಿಚಾರಕ್ಕೆ ಇಬ್ಬರ ನಡುವೆ ಆಗಾಗ ಜಗಳ ನಡೆಯುತ್ತಿತ್ತು ಎನ್ನಲಾಗಿದೆ. ಈ ಬಗ್ಗೆ ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿದ ದಿವ್ಯಾ ಸಹೋದರಿ ಯೂಟ್ಯೂಬರ್ ಪ್ರಜ್ಞಾ ಮಿಶ್ರಾ, ಮಾನಸ್ 1 ಬಾರಿ ಆನ್ಲೈನ್ನಲ್ಲಿ ತರಿಸಿದ್ದ ಟೊಮೆಟೊ ಕೊಳೆತು ಹೋಗಿತ್ತು ಎಂಬ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಮಾಡಿದ್ದ. ಒಮ್ಮೆ ಮಾನಸ್ ಮತ್ತು ಆತನ ತಂಗಿ ಸೇರಿ ದಿವ್ಯಾ ಅವರ ತಾಯಿಯ ಮೇಲೂ ಹಲ್ಲೆ ಮಾಡಿದ್ದರು ಎಂದು ಆರೋಪಿಸಿದ್ದಾರೆ. ಮಾನಸ್ನನ್ನು ಸೈಕೋ ಎಂದು ಕರೆದ ಪ್ರಜ್ಞಾ, ಆತ ನನ್ನ ತಂಗಿಯೊಂದಿಗೆ ಹೇಗೆ ಕ್ರೂರವಾಗಿ ವರ್ತಿಸುತ್ತಿದ್ದನೆಂದು ನನಗೆ ತಿಳಿದಿತ್ತು. ಅದಕ್ಕಾಗಿ ಅವಳು ಅವನಿಂದ ಬೇರೆಯಾಗಲು ಬಯಸುತ್ತಿದ್ದಳು ಎಂದು ಹೇಳಿಕೊಂಡಿದ್ದಾರೆ. ಅಲ್ಲದೆ ಆತ ರಿವಾಲ್ವರ್ ಹೇಗೆ ಪಡೆದುಕೊಂಡ ಎಂದು ಪ್ರಶ್ನಿಸುತ್ತಿದ್ದಾರೆ.